ಗುಡ್ ಮಾರ್ನಿಂಗ್, ದಿಸ್ ಇಸ್ ದೀಕ್ಷಿತ್ ಕುಮಾರ್. ಇವತ್ತು ಹೊಸ ಒಂದು ಕಾನ್ಸೆಪ್ಟ್ನ ಜೊತೆಗೆ ನಮ್ಮ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ದಟ್ ಈಸ್ ಪ್ರಮೋಟರ್. ನಾರ್ಮಲಿ ಬಿಫೋರ್ ಸ್ಟಾರ್ಟಿಂಗ್ ದ ಕಂಪನಿ there are various procedures which need to be followed as per the Companies Act 2013 and earlier act. That process is called as incorporation process or formation of company. ಸೊ ಕಂಪನಿ ಫಾರ್ಮ್ ಮಾಡಬೇಕು ಅಂತ ಹೇಳಿ ಆದರೆ ಕಂಪನಿ ಫಾರ್ಮ್ ಮಾಡಲಿಕ್ಕಿಂತ ಮುಂಚೆ ಕೆಲವೊಂದು ಪ್ರೀ ಇನ್ಕಾರ್ಪೊರೇಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕಿರ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಜವಾಬ್ದಾರಿಯ ಸ್ನಾನವನ್ನು ಇರುವಂಥದ್ದು ಪ್ರಮೋಟರಿಗೆ. ಸೊ ಪ್ರಮೋಟರ್ ಅಂದರೆ ಯಾರು, ಪ್ರಮೋಟರ್ ಅಂದರೆ ಏನು, ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಪ್ರಮೋಟರ್ ಆ್ಯಂಡ್ ಹಿಸ್ ಫಂಕ್ಷನ್ಸ್ and his fiduciary position in the company and remuneration paid to the promoter. First let us see who is a promoter. Promoter andre yaru? As per the section 2 subsection 69 of the Companies Act 2013, promoter means a person who has been named as such in a prospectus or is identified by the company in the annual returns referred to in section 92, or who has control over the affairs of the company directly or indirectly, whether as a shareholder, director or otherwise, or in accordance with whose advice, directions or instructions the board of directors of the company is accustomed to act. So ಇದು ಈ ಡೆಫಿನೇಷನ್ ಕೊಟ್ಟಿರುವಂಥದ್ದು ಸೆಕ್ಷನ್ 2 ಸಬ್ಸೆಕ್ಷನ್ 69 ಆಫ್ ದ ಕಂಪನೀಸ್ ಆ್ಯಕ್ಟ್. ಯಾವ ವ್ಯಕ್ತಿ ಹೂ ಹ್ಯಾಸ್ ಬೀನ್ ನೇಮ್ಡ್ ಆಸ್ ಸಚ್ ಇನ್ ಎ ಪ್ರಾಸ್ಪೆಕ್ಟಸ್ ಆರ್ ಐಡೆಂಟಿಫೈಡ್ ಬೈ ದಿ ಕಂಪನಿ ಇನ್ ದ ಆನ್ಯುವಲ್ ರಿಟರ್ನ್ಸ್ ರೆಫರ್ಡ್ ಟು ಇನ್ ಸೆಕ್ಷನ್ 92. ಯಾರ ಹೆಸರಲ್ಲಿ ಪ್ರಾಸ್ಪೆಕ್ಟಸ್ ಇಶ್ಯೂ ಆಗ್ತಾ ಇದೆಯಾ ಅಥವಾ ಯಾರ ಹೆಸರು ಪ್ರಾಸ್ಪೆಕ್ಟಸ್ನಲ್ಲಿ ಇದೆಯೋ ಅಂಥ ವ್ಯಕ್ತಿಯನ್ನು ಪ್ರಮೋಟರ್ ಅಂತ ಹೇಳ್ತೇವೆ. ಹೂ ಹ್ಯಾಸ್ ಎ ಕಂಟ್ರೋಲ್ ಓವರ್ ದಿ ಅಫೇರ್ಸ್ ಆಫ್ ದಿ ಕಂಪನಿ. ಆ್ಯನ್ಯುವಲ್ ರಿಟರ್ನ್ಸಲ್ಲಿ ಮಾತ್ರ ಅಲ್ಲ, ಹೂ ಹ್ಯಾಸ್ ಎ ಕಂಟ್ರೋಲ್ ಓವರ್ ದಿ ಅಫೇರ್ಸ್ ಆಫ್ ದ ಕಂಪನಿ ಆರ್ ಡೇ ಟು ಡೇ ಬಿಸ್ನೆಸ್ ಆಫ್ ದ ಕಂಪನಿ. ಅದು ಡೈರೆಕ್ಟ್ಲಿ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ಲಿ ಆಗಿರ್ಬೋದು, ಆ್ಯಸ್ ಎ ಶೇರ್ ಹೋಲ್ಡರ್, ಡೈರೆಕ್ಟರ್ ಆರ್ ಅದರ್ವೈಸ್. ಯಾರ ಕಂಪನಿಯ ಡೇ ಟು ಡೇ ಅಫೇರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾರಾ, ಅದು ಶೇರ್ ಹೋಲ್ಡರ್ ಆಗಿ ಆಗಿರ್ಬೋದು, ಡೈರೆಕ್ಟರ್ ಆಗಿ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗಿರ್ಬೋದು. ಆರ್ ಇನ್ ಅಕಾರ್ಡೆನ್ಸ್ ವಿತ್ ಹೂಸ್ ಅಡ್ವೈಸ್, ಡೈರೆಕ್ಷನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ ಈಸ್ ಅಕಸ್ಟಮ್ಡ್ ಟು ಆ್ಯಕ್ಟ್. ಯಾರ ಡೈರೆಕ್ಷನ್ನ ಮೇಲೆ ಅಥವಾ ಯಾರ ಅಡ್ವೈಸ್ನ ಮೇಲೆ, ಯಾರ ನಿರ್ದೇಶನದ ಮೇರೆಗೆ ಬೋರ್ಡ್ ಆಫ್ ಡೈರೆಕ್ಟರ್ BOD ಅಂತ ಹೇಳ್ತೇವೆ, ಅದು ನಿರ್ವಹಿಸಲ್ಪಡ್ತದೋ ಆ ವ್ಯಕ್ತಿಯನ್ನು ಪ್ರಮೋಟರ್ ಅಂತ ಹೇಳ್ತೇವೆ. ಬಟ್ ಹಿ ಮಸ್ಟ್ ಬಿ ಎ ಪರ್ಸನ್ ಮೀನ್ಸ್ ಹಿ ಮಸ್ಟ್ ಬಿ ಎ ನ್ಯಾಚುರಲ್ ಪರ್ಸನ್ ಆಸ್ ಪರ್ ದ ಸೆಕ್ಷನ್ 2 ಸಬ್ಸೆಕ್ಷನ್ 69. ಸಿ in order to comply this section, that is 2 subsection 69, that promoter must be a person. He should not act in a professional capacity or for the purpose of money, ಅಥವಾ ಅದನ್ನು ಮಾಡಿ ನೈಪುಣ್ಯವನ್ನು ಹೊಂದಿ ಅದೇ ಕೆಲಸವನ್ನು ಮಾಡ್ತಿರುವಂಥ ಪ್ರೊಫೆಷನಲ್ ಕೆಪಾಸಿಟಿ ಇರುವಂಥ ವ್ಯಕ್ತಿ ಆಗಿರೋದಿಲ್ಲ. However, if he is acting in a professional capacity, he shall not be treated as promoter. ಇದನ್ನು ಪ್ರೊವೈಡೆಡ್ ಸೆಕ್ಷನಲ್ಲಿ ಹೇಳೋದಿದ್ರೆ 2 ಸಬ್ಸೆಕ್ಷನ್ 69ನ ಸಬ್ ಕ್ಲಾಸ್ ಸಿಯನ್ನು ಹೇಳ್ತದೆ, ಸಿಯನ್ನು ಮೆನ್ಷನ್ ಮಾಡಿ ಹೇಳ್ತದೆ, ಪ್ರೊವೈಡೆಡ್ ದ್ಯಾಟ್ ನಥಿಂಗ್ ಇನ್ ಸಬ್ ಕ್ಲಾಸ್ ಸಿ ಶಲ್ ಅಪ್ಲೈ ಟು ಎ ಪರ್ಸನ್ ಹೂ ಈಸ್ ಆ್ಯಕ್ಟಿಂಗ್ ಮಿಯರ್ಲಿ ಇನ್ ಎ ಪ್ರೊಫೆಷನಲ್ ಕೆಪಾಸಿಟಿ. ಪ್ರೊಫೆಷನಲ್ ಕೆಪಾಸಿಟಿಯಲ್ಲಿ ಯಾವುದರ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದರೆ ಅವನನ್ನು ಪ್ರಮೋಟರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ ಹೇಳೋದಿದ್ರೆ ಎ ಪ್ರಮೋಟರ್ ಈಸ್ ಎ ಪರ್ಸನ್ ಹೂ ಡಸ್ ದಿ ನೆಸಸರಿ ಪ್ರಿಲಿಮಿನರಿ ವರ್ಕ್. ಯಾರು ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾದಂಥ ಪ್ರಿಲಿಮಿನರಿ ವರ್ಕನ್ನು ಮಾಡ್ತಾ ಇದ್ದಾರಾ, ಇನ್ಸಿಡೆಂಟಲ್ ಟು ದ ಫಾರ್ಮೇಷನ್ ಆಫ್ ಎ ಕಂಪನಿ, ದ್ಯಾಟ್ ಪರ್ಸನ್ ವಿಲ್ ಬಿ ಕಾಲ್ಡ್ ಆಸ್ ಎ ಪ್ರಮೋಟರ್. ಲೆಟ್ us see one definition. This definition is given by Justice C.
Cockburn. He says one person who undertakes to form a company with reference to a given project and to set it going, and who takes the necessary steps to accomplish that purpose, he will be called as a promoter ಅಂತ ಹೇಳ್ತಾನೆ. One of the definition. Suppose if you asked what is the define promoter, so in that time you may give this definition: one who undertakes to form a company with reference to a given project and to set it going, and who takes the necessary steps to accomplish that purpose. So promoter is a person who does the necessary preliminary work incidental to the formation of the company. It is a compendious term used for a person who undertakes, does and goes through the all necessary and incidentally preliminaries, keeping in view the object to bring into existence of the incorporated company. ಕಂಪನಿಯನ್ನು ಇನ್ಕಾರ್ಪೊರೇಷನ್ ಮಾಡುವಲ್ಲಿ ಎಲ್ಲ ಕೆಲಸಗಳನ್ನು, ದಟ್ ಈಸ್ ಪ್ರಿಲಿಮಿನರಿ ವರ್ಕ್ ಇನ್ಸಿಡೆಂಟಲ್ ಟು ದ ಫಾರ್ಮೇಷನ್ ಆಫ್ ಎ ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟಿನಿಂದ ಹಿಡಿದು ಕೆಲಸವನ್ನು ಮಾಡ್ತಿರುವಂಥ ವ್ಯಕ್ತಿಯನ್ನು ಪ್ರಮೋಟರ್ ಅಂತೇಳಿ ಕರೀಬೋದು. Chronologically, the first person who controls a company's affairs are its promoters. ಯಾರು ಫಸ್ಟ್ ಕಂಪನಿಯನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆ ವ್ಯಕ್ತಿ ಪ್ರಮೋಟರ್ ಅಂತ ಹೇಳಲಿಕ್ಕಾಗ್ತದೆ, ಅಥವಾ ಗ್ರೂಪ್ ಆಫ್ ಪೀಪಲ್ ಆರ್ ಕಾಲ್ಡ್ ಆಸ್ ಪ್ರಮೋಟರ್ಸ್. ಇಟ್ ಈಸ್ ದೇ ಹೂ ಕನ್ಸೀವ್ ದಿ ಐಡಿಯಾ ಆಫ್ ಫಾರ್ಮಿಂಗ್ ಎ ಕಂಪನಿ. ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಐಡಿಯಾವನ್ನು ಕೊಡುವವರು ದಟ್ ಪ್ರಮೋಟರ್ಸ್, with reference to a given object and then to set it going. It is they who take the necessary steps to incorporate the company, provide it with the share and loan capital, and acquire the business or property which is to the manage. ಆ ಬಿಸ್ನೆಸ್ಗೆ ಸಂಬಂಧಪಟ್ಟ ಶೇರ್ಗಳನ್ನು ಕೊಡೋದಾಗಿರ್ಬೋದು, ಲೋನ್ ಕ್ಯಾಪಿಟಲನ್ನು ಕೊಡೋದಾಗಿರ್ಬೋದು, ಬಿಸ್ನೆಸ್ಸಿಗೆ ಅಥವಾ ಪ್ರಾಪರ್ಟಿಯನ್ನು, ಬಿಸ್ನೆಸ್ಸಿಗೆ ಬೇಕಾದ ಪ್ರಾಪರ್ಟಿಗಳನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು, ಈ ಕೆಲಸವನ್ನು ಮಾಡುವವರನ್ನು ಪ್ರಮೋಟರ್ ಅಂತ ಹೇಳ್ತೇವೆ. When these things have been done, they hand over the control of the company to its directors. So before forming the board of directors, they do all the works. When these things have been done, these promoters will hand over the control of the company to its directors, who are often the promoters themselves under different names. ಬೇರೆ ಬೇರೆ ಹೆಸರಿಂದ ಕರೆದರೂ ಕೂಡ they will be called as promoter. So this promoter has a role or function in formation of company. ಕಂಪನಿಯನ್ನು ಪ್ರಾರಂಭ ಮಾಡುವಾಗ ಈ ಪ್ರಮೋಟರಿಗೆ ಅವರದೇ ಆದ ಕೆಲವೊಂದು ಕರ್ತವ್ಯಗಳಿರ್ತದೆ. ದಟ್ ಈಸ್ ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್. These are the functions. Let us see one by one. Deciding the name of the company. See, the promoter who fixes or who make choice of a new name for the company. That company called XYZ. That XYZ name is given by the promoter. ಕಂಪನಿಯನ್ನು ಪ್ರಾರಂಭ ಮಾಡುವಾಗ ಕಂಪನಿಗೆ ಸರಿಯಾದ ಒಂದು ಹೆಸರನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡುವವರು ಪ್ರಮೋಟರ್ ಆಗಿರ್ತಾರೆ. ನೆಕ್ಸ್ಟ್, ಡೀಟೇಲ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. As we know, we have studied in the last videos that companies must have its own memorandum of association and articles of association. Memorandum of association ಬೇಕು ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬೇಕು. ಈ MOA ಅಥವಾ AOA ಅನ್ನೋದನ್ನು, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಮಾಡುವಂಥ ಕೆಲಸ ಪ್ರಮೋಟರ್ ಮಾಡ್ತಾರೆ. ನೆಕ್ಸ್ಟ್, ನಾಮಿನೇಷನ್ ಆಫ್ ಡೈರೆಕ್ಟರ್ಸ್. ನಾಟ್ ಓನ್ಲಿ ನಾಮಿನೇಷನ್ ಆಫ್ ಡೈರೆಕ್ಟರ್ಸ್, as a promoter, a person has to nominate directors, solicitors, bankers, auditors, and secretary and other personnels who are required for the company. ಕಂಪನಿಗೆ ಬೇಕಾದಂಥ ಹೆಚ್ಚು ಕಮ್ಮಿ ಎಲ್ಲ ಪರ್ಸನಲ್ಸ್, ಕೀ ಮ್ಯಾನೇಜರ್ ಪರ್ಸನ್ ಅಂತ ಏನು ಹೇಳ್ತೇವೆ, ಅದನ್ನು ಅಪಾಯಿಂಟ್ಮೆಂಟ್ ಮಾಡುವ ಅಥವಾ ನಾಮಿನೇಷನ್ ಮಾಡುವಂಥ ಕೆಲಸವನ್ನು ಪ್ರಮೋಟರ್ ಮಾಡ್ತಾರೆ. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಆಫ್ ಆಫೀಸ್. ಕಂಪನಿ ಮಸ್ಟ್ ಬಿ ರಿಜಿಸ್ಟರ್ಡ್ ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ಎ ರಿಜಿಸ್ಟ್ರೇಷನ್ ಪ್ಲೇಸ್. ಎಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು, ಅಥವಾ ನಾವು ಆಫೀಸ್ ಅಥವಾ ಹೆಡ್ ಆಫೀಸ್, ಫ್ರಂಟ್ ಆಫೀಸ್ ಅಂತಲೇ ಹೇಳ್ತೇವೆ, ಇದು ಎಲ್ಲಿರೋದು, ಇದನ್ನು ಮಾಡುವಂಥ ಕೆಲಸ ಪ್ರಮೋಟರ್ದಾಗಿರ್ತದೆ. ದಟ್ ಈಸ್ ರಿಜಿಸ್ಟ್ರೇಷನ್ ಆಫ್ ಆಫೀಸ್.
Next one is printing of memorandum of association and articles of association. Once the details are filled in the memorandum of association and articles of association, it has to be printed. It has to be kept in the company, or if the directors are nominated, it has to be handed over to the directors. So the printing of memorandum of association and articles of association will be done, or that all work related to memorandum of association, articles of association are done by will be done by promoter. Next one is registration of the company. You know that company has to be registered under the register of companies, or as per the Companies Act. So there are various documental procedures or documentations required for the registration of the company. All those clerical works, documentations, that has to be done by the promoter. Next one is issuing prospectus. You know, on the basis of classification, some companies need to issue prospectus to the public. So that issuing that prospectus is the duty of the promoter at the beginning. And lastly, bringing of company into existence. That means, in fact, that promoter is responsible for bringing the company into existence for the objective which he has in view. ಅವನು ಯಾವ ಉದ್ದೇಶಕ್ಕೆ ಮಾಡಿದ್ದಾನೆ, ಆ ಉದ್ದೇಶಕ್ಕೆ ಕಂಪನಿಯನ್ನು ಅದರ ರೂಪರೇಷೆಗಳನ್ನು ಮಾಡಿ ಅದನ್ನು ಎಕ್ಸಿಸ್ಟೆನ್ಸಿಗೆ ಅಥವಾ ಚಾಲ್ತಿಯಾಗುವಾಗೆ ತರುವಂಥ ಕೆಲಸವನ್ನು ಪ್ರಮೋಟರ್ ಮಾಡ್ತಾರೆ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್. What is the position of a promoter? Promoter has a legal status. He will be act like a quasi trustee, and along with that he has to act, his role is fiduciary position. That is a fiduciary position of a promoter. As we discussed with the legal status, the exact legal status of a promoter, the statutory provisions are silent. That means in the Companies Act or in the Special Relief Act 1963, these things are very silent. So legal status cannot be granted to a promoter. Promoter ಅನ್ನ ಲೀಗಲ್ ಆಗಿ ಕಾನೂನು ಪ್ರಕಾರ ಏನು ಪ್ರಮೋಟರ್ ಅಂತ ಹೇಳಿ ಅದನ್ನ ಎಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ. Fiduciary position of a promoter. Promoter stands in a fiduciary position. ಈ fiduciary position ಅಂತ ಹೇಳಿದ್ರೆ relation requiring confidence or trust. Relation that requiring confidence or trust to the company which he promotes. ಯಾವ ಕಂಪನಿಯನ್ನು ಪ್ರಾರಂಭ ಮಾಡ್ತಾನೆ ಆ ಕಂಪನಿಯ ಡಾಕ್ಯುಮೆಂಟ್ಗಳಿಂದ ಹಿಡಿದು ಕಂಪನಿಯ ವ್ಯವಹಾರಗಳಿಂದ ಹಿಡಿದು ಎಲ್ಲವನ್ನು ಕೂಡ ಬಹಳ ನಾಜೂಕಾಗಿ ಮಾಡುವಂಥ ಕೆಲಸ ಪ್ರಮೋಟರ್ದಾಗಿರ್ತದೆ. ಸೊ ದ್ಯಾಟ್ ರಿಕ್ವೈರ್ಸ್ ದಿ ರಿಲೇಷನ್ ರಿಕ್ವೈರಿಂಗ್ ದಿ ಕಾನ್ಫಿಡೆನ್ಸ್ ಆರ್ ಟ್ರಸ್ಟ್, ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ದಿಟ್ಸ್ fiduciary position of a promoter may be summed up in the following points. That is, first one is not to make any profit at the expense of the company. The promoter must not make either directly or indirectly any profit at the expense of the company which is being promoted. ಯಾವ ಕಂಪನಿ ಪ್ರಾರಂಭ ಮಾಡ್ತಾನೆ ಆ ಕಂಪನಿಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ, ಕಂಪನಿಯಿಂದ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಯಾವುದೇ ರೀತಿಯನ್ನು ಪ್ರಾಫಿಟನ್ನು ಮಾಡಲಿಕ್ಕಿಲ್ಲ. ಇಫ್ ಎನಿ ಸೀಕ್ರೆಟ್ ಪ್ರಾಫಿಟ್ ಈಸ್ ಮೇಡ್ ಇನ್ ವೈಲೇಷನ್ ಆಫ್ ದಿಸ್ ರೂಲ್, ಈ ರೂಲಿಗೆ ವಿರುದ್ಧವಾಗಿ ಒಂದು ವೇಳೆ ಪ್ರಮೋಟರ್ ಪ್ರಾಫಿಟನ್ನು ಮಾಡಿದ ಅಂತ ಹೇಳಿ ಆದರೆ, ದ ಕಂಪನಿ ಮೇ ಆನ್ ಡಿಸ್ಕವರಿಂಗ್ ಇಟ್ ಕಂಪೆಲ್ ಹಿಮ್ ಟು ಅಕೌಂಟ್ ಫಾರ್ ಆರ್ ಸರೆಂಡರ್ ಸಚ್ ಪ್ರಾಫಿಟ್. ಆ ಪ್ರಾಫಿಟನ್ನು ದಾಖಲೆಯನ್ನು ಕೇಳಬಹುದು ಮತ್ತು ಅದನ್ನು ಸರೆಂಡರ್ ಮಾಡಲಿಕ್ಕೆ ಕೇಳಬಹುದು. ಸೆಕೆಂಡ್ ಒನ್ ಇಸ್ ಟು ಗಿವ್ ಬೆನಿಫಿಟ್ ಆಫ್ ನೆಗೋಸಿಯೇಷನ್ಸ್ ಟು ದ ಕಂಪನಿ. ದಿ ಪ್ರಮೋಟರ್ ಮಸ್ಟ್ ವೆನ್ ಒನ್ಸ್ he has begun to act as a promoter in the company, he has to give the company the benefit of any negotiation or contract into which he enters in respect of the company. ಕಂಪನಿ ಪ್ರಾರಂಭವಾಗುವಾಗ ಸೆಲ್ಲರ್ಸ್ ಇರ್ಬೋದು, ಪರ್ಚೇಸ್ ಹತ್ರ ಇರ್ಬೋದು, ಏನಾದರೂ ನೆಗೋಸಿಯೇಷನ್ಗಳನ್ನು ಮಾಡ್ಬೋದು. ಆನ್ ಬಿಹಾಫ್ ಆಫ್ ಕಂಪನಿ ಅವನು ಕೆಲವೊಂದು ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗಿರ್ತಾನೆ. ಸೊ ವೇರ್ he purchases some property for the company, he cannot rightfully sell that property to the company at a price higher than he gave for it. ಯಾವುದೋ ಒಂದು ರೇಟಿಗೆ ಪರ್ಚೇಸ್ ಮಾಡ್ತಾನೆ, ಆ ರೇಟಿಗಿಂತ ಜಾಸ್ತಿಯಾಗಿ ಕಂಪನಿಗೆ ಸೇಲ್ ಮಾಡೋದಾಗಲಿ ಅಥವಾ ಅದು ಕಂಪನಿಯಿಂದ ಪರ್ಚೇಸ್ ಮಾಡೋದಾಗಲಿ ಮಾಡುವ ಹಾಗಿಲ್ಲ. he cannot rightfully sell that property to the company at a price higher than he gave for it.
ಇಫ್ ಹಿ ಡಸ್ ಸೊ, ಒಂದು ವೇಳೆ ಅವನು ಮಾಡಿದರೆ, ದ ಕಂಪನಿ ಮೇ ಆನ್ ಡಿಸ್ಕವರಿಂಗ್ ಇಟ್ ರಿಸೈನ್ ದ ಕಾಂಟ್ರಾಕ್ಟ್, ಆ ಕಾಂಟ್ರಾಕ್ಟನ್ನು ಅಲ್ಲಗಳಿಬೋದು ಅಥವಾ ರಿಸೈನ್ ಮಾಡ್ಬೋದು. ಆ್ಯಂಡ್ ರಿಕವರ್ ದ ಪರ್ಚೇಸ್ ಮನಿ, ಎಷ್ಟಕ್ಕೆ ಪರ್ಚೇಸ್ ಆಗಿದೆ ಅದನ್ನು ಮತ್ತೆ ವಾಪಸ್ ಪಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಈಸ್ ಟು ಮೇಕ್ ಎ ಫುಲ್ ಡಿಸ್ಕ್ಲೋಸರ್ ಆಫ್ interest or profit. See, if the promoter fails to make a full disclosure of all the relevant facts, including any profit and his personal interest in the transaction with the company may sue him for damages or for breach of the contract or breach of the fiduciary duty and recover from him any secret profit made, even though rescission is not asked for its or it is impossible. ಒಂದು ವೇಳೆ ಮಾಡಿದ ಗೊತ್ತಾದರೆ ಕಂಪನಿ ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ದ ಪ್ರಮೋಟರ್ ಫಾರ್ ಡ್ಯಾಮೇಜಸ್ ಫಾರ್ ಬ್ರೀಚ್ ಆಫ್ ಫಿಡ್ಯೂಷರಿ ಡ್ಯೂಟಿ. ಸೊ ಇಲ್ಲಿ ಈ ಪಾಯಿಂಟನ್ನು ಹೇಳುವಾಗ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ಇಟ್ ಈಸ್ ನಾಟ್ ದ ಪ್ರಾಫಿಟ್ ಬೈ ದ ಪ್ರಮೋಟರ್ ವಿಚ್ ದ ಲಾ ಫಾರ್ಬಿಡ್ಸ್. ಏನು ಪ್ರಾಫಿಟ್ ಮಾಡಿದ್ದಾನೆ ಆ ಪ್ರಾಫಿಟನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ದ ನಾನ್ ಡಿಸ್ಕ್ಲೋಸರ್ ಆಫ್ ಇಟ್ ಆರ್ ನಾನ್ ಡಿಸ್ಕ್ಲೋಸರ್ ಆಫ್ ಇಂಟ್ರೆಸ್ಟ್ ಇನ್ ದ ಟ್ರಾನ್ಸಾಕ್ಷನ್. ಸೊ ಇಫ್ ಫುಲ್ ಡಿಸ್ಕ್ಲೋಸರ್ ಇಸ್ ಮೇಡ್, ದ ಪ್ರಾಫಿಟ್ ಈಸ್ ಪರ್ಮಿಸಿಬಲ್. ಹೇಳಿ ಮಾಡಬಹುದು, ದಾಖಲೆಯನ್ನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ತೋರಿಸಿ ಮಾಡಬಹುದು. ಡಿಸ್ಕ್ಲೋಸರ್ ಯಾರಿಗೆ ತೋರಿಸಬೇಕು? ಕಂಪನಿ ಸ್ಟಾರ್ಟ್ ಆಗ್ತಾ ಇರೋ ಪೊಸಿಷನ್ ಇರ್ತದೆ. ಇಟ್ ಮಸ್ಟ್ ಬಿ ಮೇಡ್ ಟು ಅನ್ ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಾಮಿನೇಷನ್ ಯಾರ್ದಾಗಿರ್ತದೆ? ಬೋರ್ಡ್ ಆಫ್ ಡೈರೆಕ್ಟರ್, ಇಂಡಿಪೆಂಡೆಂಟ್ ಡೈರೆಕ್ಟರ್ ಇದ್ದರೆ ಆ ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ಗೆ ಇದನ್ನು ತೋರಿಸಿರಬೇಕು, ಹೇಳಿರಬೇಕು. ಸಪೋಸ್ ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ ಇಲ್ಲದ್ರೆ ಇಟ್ ಹ್ಯಾಸ್ ಟು ಬಿ ಡಿಸ್ಕ್ಲೋಸ್ಡ್ ಟು ದ ಇಂಟೆಂಡೆಡ್ ಶೇರ್ ಹೋಲ್ಡರ್ಸ್. ಯಾರಾದರೂ ಕಂಪನಿಯ ಶೇರ್ ಹೋಲ್ಡರ್ ಆಗಲಿಕ್ಕಿದ್ದಾರೆ ಅವರಿಗಾದರೂ ತೋರಿಸಿ ಡಿಸ್ಕ್ಲೋಸರ್ ಮಾಡಬೇಕು. ಸೊ ದಿಸ್ ಮೆಜರ್ ಆಫ್ ಡ್ಯಾಮೇಜ್ ಈಸ್ ದ ಆ್ಯಕ್ಚುಯಲ್ ಲಾಸ್ ಸಫರ್ಡ್ ಬೈ ದಿ ಕಂಪನಿ ಆಸ್ ಎ ರಿಸಲ್ಟ್ ಆಫ್ ದಿ ಟ್ರಾನ್ಸಾಕ್ಷನ್ ಇನ್ ಕ್ವಶನ್. ಇಲ್ಲಿ ಎಷ್ಟು ಡ್ಯಾಮೇಜನ್ನು ಕ್ಲೇಮ್ ಮಾಡ್ಬೋದು ಅಂತ ಹೇಳಿದ್ರೆ ಕಂಪನಿಗೆ ಎಷ್ಟು ಲಾಸ್ ಆಗಿದೆ ಆ ಲಾಸನ್ನು ಪ್ರಮೋಟರ್ ಹತ್ರ ರಿಕವರಿ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ನಾಟ್ ಟು ಮೇಕ್ ಅನ್ಫೇರ್ ಯೂಸ್ ಆಫ್ ಪೊಸಿಷನ್. ದಿ ಪ್ರಮೋಟರ್ ಮಸ್ಟ್ ನಾಟ್ ಮೇಕ್ ಎನಿ ಅನ್ಫೇರ್ ಆರ್ ಅನ್ರೀಸನೇಬಲ್ ಯೂಸ್ ಆಫ್ ಹಿಸ್ ಪೊಸಿಷನ್. And he must take care to avoid anything which has the appearance of undue influence or fraud. ಕಂಪನಿ ಪ್ರಾರಂಭ ಆಗುವಾಗ ಯಾವುದೇ ರೀತಿಯಾದಂಥ ಒತ್ತಡಗಳು ಅಥವಾ ಮೋಸ ವಂಚನೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಫರ್ದರ್, ದ ಪ್ರಮೋಟರ್ ಕೆನಾಟ್ ರಿಲೀವ್ ಹಿಮ್ಸೆಲ್ಫ್ ಆಫ್ ಹಿಸ್ ಲಯಬಿಲಿಟಿ ಬೈ ಮೇಕಿಂಗ್ ದಿ ಪ್ರೊವಿಷನ್ಸ್ ಟು ದಿಸ್ ಎಫೆಕ್ಟ್ ಇನ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಕೆಲವೊಂದು ಸಲ ಏನು ಮಾಡ್ಬೋದು, ತಾನು ಮಾಡಿದ ಪ್ರಮೋಟರ್ ಮಾಡಿದ ತಪ್ಪುಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಾದರೂ ಬದಲಾವಣೆಗಳನ್ನು ಮಾಡಿದರೆ ಅದರಿಂದಾಗಿ ಪ್ರಮೋಟರಿಗೆ ಯಾವುದೇ ರೀತಿಯಾದ ಎಕ್ಸೆಂಪ್ಷನನ್ನು ಅಥವಾ ರಿಲೀವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತದೆ. And the last one point is not actually the fiduciary position of a promoter. It is a duty of a promoter as regards to the prospectus. Because when the company starts, it has to be given some information. It has to give some information to the public through the way of prospectus. So duty regarding the prospectus is the promoter must see in connection with the prospectus, if any is issued, or the statement in lieu of prospectus, that the prospectus contain the necessary particulars. Prospectus ಎಲ್ಲ ರೀತಿಯ ಅಂಶಗಳು ಸೇರಿಕೊಂಡಿದೆ ಇಲ್ವೋ ಅಂತ ನೋಡ್ಕೋಬೇಕು. And the prospectus does not contain any untrue or misleading statements or does not omit any material facts. ಅದರಲ್ಲಿ ಯಾವುದಾದ್ರು ತಪ್ಪುಗಳು ಮೇಲ್ನೋಟಕ್ಕೆ ಅಥವಾ ಕರೆಕ್ಟಾಗಿ ನೋಡಿದಾಗ ಯಾವುದೇ ತಪ್ಪುಗಳು ಇರದೇ ರೀತಿಯಲ್ಲಿ ಅದನ್ನು ಮಾಡಿರಬೇಕು. ಅದರ ಡ್ಯೂಟಿ ಪ್ರಮೋಟರ್ದಾಗಿರ್ತದೆ. ಸೊ ದೀಸ್ ಇಸ್ ದ ಫಿಡ್ಯೂಷರಿ ಪೊಸಿಷನ್ ಆಫ್ ದಿ ಪ್ರಮೋಟರ್. ನೆಕ್ಸ್ಟ್, ರೆಮ್ಯುನರೇಷನ್. ಪ್ರಮೋಟರಿಗೆ ದುಡ್ಡು ಕೊಡಲಿಕ್ಕಿದೆಯಾ, ಸಂಬಳ ಕೊಡಲಿಕ್ಕಿದೆಯಾ, ರೆಮ್ಯುನರೇಷನ್ ಇದೆಯಾ? ಎ ಪ್ರಮೋಟರ್ ಹ್ಯಾಸ್ ನೋ ರೈಟ್ ಟು ಗೆಟ್ ಕಾಂಪನ್ಸೇಷನ್ ಫ್ರಮ್ ದ ಕಂಪನಿ ಫಾರ್ ಹಿಸ್ ಸರ್ವಿಸ್ ಇನ್ ಪ್ರಮೋಟಿಂಗ್ ದ ಕಂಪನಿ ಅನ್ಲೆಸ್ ದೆರ್ ಇಸ್ ಎ ಕಾಂಟ್ರಾಕ್ಟ್ ಟು ದಟ್ ಇಫೆಕ್ಟ್. ಕಂಪನಿಯಲ್ಲಿ ಪ್ರಮೋಟರಿಗೋಸ್ಕರ ರೆಮ್ಯುನರೇಷನ್ ಅಂತೇಳಿ ಕಾಂಟ್ರಾಕ್ಟ್ ಮಾಡದೇ ಇದ್ದರೆ ಅಂತ ಯಾವುದೇ ರೆಮ್ಯುನರೇಷನ್ನ ಪಡ್ಕೊಳ್ಳುವ ಹಕ್ಕು ಪ್ರಮೋಟರ್ಗೆ ಇರೋದಿಲ್ಲ. ಇಫ್ ದರ್ ಈಸ್ ನೋ ಎನಿ ಸಚ್ ಕಾಂಟ್ರಾಕ್ಟ್, he is not entitled to get any compensation in respect of any payment made by him in connection with the formation of the company. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಕಾಂಟ್ರಾಕ್ಟ್ ಇಲ್ಲ ಅಂತ ಹೇಳಿ ಆದರೆ he is not entitled to get any compensation in respect of any payment made by him. ಅವನು ಕಂಪನಿ ಫಾರ್ಮ್ ಮಾಡಲಿಕ್ಕೋಸ್ಕರ ಬೇಕಾದಷ್ಟು ಖರ್ಚು ಮಾಡಿರ್ಬೋದು, ಅದಕ್ಕೋಸ್ಕರ ಅವನು ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಯಾವುದೇ ಖರ್ಚನ್ನು ಮತ್ತೆ ಮರುಬರಿಕೆ ಅಥವಾ ವಾಪಸ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. Normally what happens in practice is a promoter takes remuneration for his service
ಇನ್ ಫಾಲೋವಿಂಗ್ ವೇಸ್, ಇಲ್ಲಿ ಹೇಳಿದಂಥ ಕೆಲವೊಂದು ವೇಸ್ಗಳಲ್ಲಿ ರೆಮ್ಯುನರೇಷನ್ ತಗೊಳ್ತಾರೆ. ಹೇಗೆ? ಹಿ ಮೇ ಸೆಲ್ ಹಿಸ್ ಓನ್ ಪ್ರಾಪರ್ಟಿ ಎಟ್ ಎ ಪ್ರಾಫಿಟ್ ಟು ದ ಕಂಪನಿ ಫಾರ್ ಕ್ಯಾಶ್ ಆರ್ ಫುಲ್ಲಿ ಪೇಯ್ಡ್ ಶೇರ್ಸ್ ಪ್ರೊವೈಡೆಡ್ ಹಿ ಮೇಕ್ಸ್ ಎ ಡಿಸ್ಕ್ಲೋಸ್ಡ್ ಟು ದಿಸ್ ಎಫೆಕ್ಟ್. ಕಂಪನಿಗೆ ತಿಳಿಸಿ, ನನ್ನ ಹತ್ರ ಒಂದು ಇಂಥ ಪ್ರಾಪರ್ಟಿ ಇದೆ, ಕಂಪನಿಗೆ ಲ್ಯಾಂಡ್ ನಾನು ಕೊಡ್ತೇನೆ, ಲ್ಯಾಂಡ್ನ ರೇಟ್ ಇಷ್ಟು ಪ್ರಾಫಿಟ್ ನನಗೆ ಅಂತೇಳಿ ಡಿಸ್ಕ್ಲೋಸ್ ಮಾಡಿ ಅದರಿಂದ ರೆಮ್ಯುನರೇಷನ್ ಪಡ್ಕೊಳ್ಬೋದು. ಹಿ ಮೇ ಬಿ ಗಿವನ್ ಆನ್ ಆಪ್ಷನ್ ಟು ಬೈ ಸರ್ಟೆನ್ ನಂಬರ್ ಆಫ್ ಶೇರ್ಸ್ ಇನ್ ದ ಕಂಪನಿ ಎಟ್ ಪಾರ್. ಕಂಪನಿಯ ಶೇರ್ಗಳಲ್ಲಿ ಒಂದಷ್ಟು ಶೇರ್ಗಳನ್ನು ಪ್ರಮೋಟರ್ ಪಡ್ಕೊಳ್ಬೋದು ಎಟ್ ಪಾರ್ ರೇಟಲ್ಲಿ. ಅಂದರೆ ಎಷ್ಟು, 100 ರುಪೀಸ್ ಶೇರ್ ಇದ್ದರೆ 100 ರುಪೀಸಲ್ಲಿ ಅವ್ನು ಪಡ್ಕೊಳ್ಬೇಕು. ಹಿ ಮೇ ಟೇಕ್ ಕಮಿಷನ್ ಆನ್ ದಿ ಶೇರ್ಸ್ ಸೋಲ್ಡ್. ಕಂಪನಿಯ ಶೇರನ್ನು ಸೇಲ್ ಮಾಡಿ ಅದರಿಂದ ಕಮಿಷನ್ ಬೇಕಾದರೆ ಪಡ್ಕೊಳ್ಬೋದು. ಹಿ ಮೇ ಬಿ ಪೇಯ್ಡ್ ಅಪ್ ಲಂಪ್ಸಮ್ ಬೈ ದಿ ಕಂಪನಿ. ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು ಒಂದು ಲಂಪ್ಸಮ್ ಅಮೌಂಟನ್ನು ಪ್ರಮೋಟರ್ಗೆ ಅಂತೇಳಿ ಕೊಡ್ಬೋದು. ಇದು ಪ್ರಮೋಟರಿಗೆ ರೆಮ್ಯುನರೇಷನ್ ಕೊಡುವ ರೀತಿ. ಇಲ್ಲಿ ಯಾವುದೇ ಕಾಂಟ್ರಾಕ್ಟ್ ಇಲ್ಲ ಅಂತ ಹೇಳಿದರೆ ಪ್ರಮೋಟರ್ ತಾನು ಮಾಡಿದ ಕಂಪನಿ ನನ್ನದೇ ಕಂಪನಿ ಅಂತ ಹೇಳಿಕೊಂಡು ಯಾವುದೇ ರೆಮ್ಯುನರೇಷನನ್ನು ಕ್ಲೇಮ್ ಮಾಡೋ ಹಾಗೆ ಇಲ್ಲ, ಅದರ ಕಂಪನಿ ಕೊಡುವ ಹಾಗೂ ಕೂಡ ಇಲ್ಲ. ಇಟ್ ಹ್ಯಾಸ್ ಟು ಮೇಕ್ ಸಮ್ ಕಾಂಟ್ರಾಕ್ಟ್ ಫಾರ್ ದ ರೆಮ್ಯುನರೇಷನ್ ಆಫ್ ದ ಪ್ರಮೋಟರ್. ಸೊ ಈ ಕ್ಲಾಸ್ನಲ್ಲಿ ನಾವು ಪ್ರಮೋಟರ್ ಅಂದರೆ ಏನು ತಿಳ್ಕೊಂಡೆವು, ಫಂಕ್ಷನ್ಸ್ ಆಫ್ ಪ್ರಮೋಟರ್ ಅಂದರೆ ಏನು ತಿಳ್ಕೊಂಡೆವು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಪ್ರಮೋಟರ್ ಅಂತ ನೋಡಿದೆವು. ವಾಟ್ ಈಸ್ ದ ಫಿಡ್ಯೂಷರಿ ಪೊಸಿಷನ್ ಆಫ್ ಎ ಪ್ರಮೋಟರ್. ಪ್ರಮೋಟರ್ ಕಂಪನಿಯಲ್ಲಿ ಅವನ ಜವಾಬ್ದಾರಿಗಳು ಏನಿರ್ತದೆ ಅಂತೇಳಿ ಫಿಡ್ಯೂಷರಿ ಪೊಸಿಷನ್ ಆಫ್ ಎ ಪ್ರಮೋಟರ್ ತಿಳ್ಕೊಂಡೆವು. ಲಾಸ್ಟ್ಲಿ ರೆಮ್ಯುನರೇಷನ್ ಆಫ್ ಎ ಪ್ರಮೋಟರ್ ರೆಮ್ಯುನರೇಷನ್ಗೆ ಏನು ಅಂತೇಳಿ ತಿಳ್ಕೊಂಡೆವು. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.